ಕಾರವಾರ ತಾಲೂಕಿನ ಅಮದಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮುದ್ಗಾದ ಹೆದ್ದಾರಿಯಲ್ಲಿ ಸೂಕ್ತ ಬಸ್ ತಂಗುದಾಣವಿಲ್ಲದೆ ಮಳೆಗಾಲದಲ್ಲಿ ಬಸ್ಗಾಗಿ ಕಾಯುವ ಪ್ರಯಾಣಿಕರಿಗೆ ತೀವ್ರ ತೊಂದರೆಯಾಗಿದೆ. ಕಾರವಾರ ತಾಲೂಕಿನ ಮುದ್ಗಾದಲ್ಲಿ ಈ ಹಿಂದೆ ಇದ್ದ ಕಾಂಕ್ರೀಟ್ ಬಸ್ ತಂಗುದಾಣವನ್ನ ಚತುಷ್ಪಥ ಹೆದ್ದಾರಿ ಕಾಮಗಾರಿ ವೇಳೆ ಐಆರ್ಬಿ ಕಂಪನಿ ಕೆಡವಿತ್ತು. ಆದರೆ ಇದುವರೆಗೆ ಪರ್ಯಾಯ ತಂಗುದಾಣ ನಿರ್ಮಿಸದೇ ಇರುವುದರಿಂದ ಪ್ರಯಾಣಿಕರು ಮಳೆ ಬಿಸಿಲಿನಲ್ಲಿ ಹೆದ್ದಾರಿ ಬದಿಯಲ್ಲೇ ನಿಂತುಕೊಂಡು ಬಸ್ಗಾಗಿ ಕಾಯುವ ದುಸ್ಥಿತಿ ಎದುರಾಗಿದೆ. ಮುದ್ಗಾ ಮೇಲಿನಕೇರಿ ಭಾಗದ ಸಾಕಷ್ಟು ಮಂದಿ ಕಾರವಾರ ಅಂಕೋಲ ಸೇರಿದಂತೆ ವಿವಿಧೆಡೆ ಬಸ್ ಮತ್ತು ಟೆಂಪೋ ಮೂಲಕ ಸಂಚರಿಸುತ್ತಾರೆ. ಶಿಬರ್ಡ್ ನೌಕಾನೆಲೆ ಸಿಬ್ಬಂದಿಯ ವಸತಿ ಗೃಹಗಳು ಇರುವುದರಿಂದ ಈ ಭಾಗದಲ್ಲಿ ಪ್ರಯಾಣಿಕರ ಸಂಖ್ಯೆಯು ಹೆಚ್ಚಾಗಿದೆ. 2 ವರ್ಷಗಳ ಹಿಂದೆ ಮುದ್ಗಾ ನಿರಾಶ್ರಿತರ ಕಾಲೋನಿ ನಿವಾಸಿಗಳು ದೇಣಿಗೆ ಸಂಗ್ರಹಿಸಿ ನಿರ್ಮಿಸಿದ್ದ ತಾತ್ಕಾಲಿಕ ತಂಗುದಾಣಕ್ಕೂ ಇತ್ತೀಚೆಗೆ ಟಿಟಿ ವಾಹನ ಡಿಕ್ಕಿ ಹೊಡೆದು ಅದು ಕೂಡ ನೆಲಸಮಗೊಂಡಿದೆ. ಐಆರ್ಬಿ ಕಂಪನಿ ಬಸ್ ತಂಗುದಾಣ ನಿರ್ಮಾಣಕ್ಕೆ ನೀಡಬೇಕಿದ್ದ ಹಣವನ್ನು ಗ್ರಾಮ ಪಂಚಾಯತ್ ಖಾತೆಗೆ ಸಂದಾಯ ಮಾಡಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಸಿಬರ್ಡ್ ನೌಕಾನೆಲೆ ಯೋಜನೆಗಾಗಿ ಜಮೀನು ತ್ಯಾಗ ಮಾಡಿ ನಿರಾಶ್ರಿತರಾದ ಕುಟುಂಬಗಳು ಹಾಗೂ ಬಡ ಕುಟುಂಬಗಳು ಇಲ್ಲಿ ನೆಲೆಸಿದೆ. ನೌಕಾನೆಲೆ ಸಿಬ್ಬಂದಿಯೂ ಕೂಡ ಇದೇ ರಸ್ತೆಯನ್ನ ಬಳಸುತ್ತಿದ್ದಾರೆ. ಕೂಡಲೇ ಸೂಕ್ತ ಬಸ್ ತಂಗುದಾಣ ನಿರ್ಮಿಸಿಕೊಡುವ ಮೂಲಕ ಪ್ರಯಾಣಿಕರ ಸಮಸ್ಯೆಯನ್ನ ಪರಿಹರಿಸಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.